ಹನಿ ವ್ಯಾಕ್ಸ್. ಚಾಕ್ಲೇಟ್ ವ್ಯಾಕ್ಸ್. ಸೊ ನೆಕ್ಸ್ಟ್ ಬಂದು ಫ್ಲೇವರ್ ವ್ಯಾಕ್ಸ್. ಫ್ಲೇವರ್ ವ್ಯಾಕ್ಸ್. ಪೀಲ್ ಅಪ್ ವ್ಯಾಕ್ಸ್. ಪೀಲ್ ಅಪ್ ವ್ಯಾಕ್ಸ್. ನೆಕ್ಸ್ಟ್ ವ್ಯಾಕ್ಸ್ ಬಂದು ಪೀಲ್ ಅಪ್ ವ್ಯಾಕ್ಸ್. ಪೀಲ್ ಅಪ್. ಪೀಲ್ ಅಪ್. ನಾರ್ಮಲ್ ವ್ಯಾಕ್ಸ್ ಅಲ್ಲಿ ನಿಮಗೆ ಏನೇನು ಬೆನಿಫಿಟ್ ಸಿಗುತ್ತೆ? ಸೊ ಫಸ್ಟ್ ಆಫ್ ಆಲ್ ಬಂದು ನಿಮಗೆ ಹೇರ್ ರಿಮೂವ್ ಆಗುತ್ತೆ ಆ್ಯಂಡ್ ಟ್ಯಾನ್ ಬಂದು ನಿಮಗೆ 20 to 30% ಅಷ್ಟೇ ಟ್ಯಾನ್ ರಿಮೂವ್ ಆಗುತ್ತೆ. ಸೊ ನಾರ್ಮಲ್ ವ್ಯಾಕ್ಸಲ್ಲಿ 20 to 30% ಅಷ್ಟೇ ನಿಮಗೆ ಟ್ಯಾನ್ ರಿಮೂವ್ ಆಗುತ್ತೆ. ಸೊ ಹೇರ್ ಗ್ರೋತು ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಹೇರ್ ಗ್ರೋತ್ ವಿತ್ ಫಾಸ್ಟ್. ಸೊ ವ್ಯಾಕ್ಸ್ ಅಂದ್ರೇ ಬಿಸಿ. ಸೊ ಬಿಸಿ ಜಾಸ್ತಿ ಇರುತ್ತೆ ಮತ್ತು ಪೇನ್ ಕೂಡ ಇರುತ್ತೆ. ಕೆಲವರು ಕೇಳ್ತಾರೆ ಪೇನ್ಲೆಸ್ ವ್ಯಾಕ್ಸ್ ಬೇಕು ಅಂತ. ಸೊ ಇದು ಬಂದು ನಾರ್ಮಲಾಗಿ ನಿಮಗೆ ಪೇನ್ ಇದ್ದೇ ಇರುತ್ತೆ ನಾರ್ಮಲ್ ವ್ಯಾಕ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಹಾಟು ಇರುತ್ತೆ, ಪೇನ್ ಇರುತ್ತೆ. ಸೊ ಹೇರ್ ಗ್ರೋತ್ 8 to 10 ಡೇಸಲ್ಲಿ ರೀಗ್ರೋತ್ ಆಗುತ್ತೆ. ಸೊ ಈ ನಾರ್ಮಲ್ ವ್ಯಾಕ್ಸ್ನ ನಾವು ಕಂಪ್ಲೀಟ್ ಆಲ್ ಸ್ಕಿನ್ ಟೈಪ್ಗೆ ರೆಫರ್ ಮಾಡ್ಬೋದು. ಆಲ್ ಸ್ಕಿನ್ ಟೈಪ್ಸ್. ಓಕೆ. ನೆಕ್ಸ್ಟ್ ಚಾಕ್ಲೇಟ್ ವ್ಯಾಕ್ಸ್. ಸೊ ಬೇಸಿಕಲ್ಲಿನೇ ಅದು ಕೂಡ ಚಾಕ್ಲೇಟ್ ವ್ಯಾಕ್ಸ್. ಸೊ ಇವಾಗ ನೆಕ್ಸ್ಟ್ ಬಂದು ಫ್ಲೇವರ್ ವ್ಯಾಕ್ಸ್. ಸೊ ಫ್ಲೇವರ್ ವ್ಯಾಕ್ಸಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲೇವರ್ ಸಿಗುತ್ತೆ. ಇದು ಬಂದು ಅಡ್ವಾನ್ಸ್ಡ್ ವ್ಯಾಕ್ಸ್. ಯಾವುದು? ಹೌದು ಹೌದು. ಅಂದರೆ ಸ್ವಲ್ಪ 50-50 ಆ ಥರ. ತುಂಬ ಬಿಸಿನೂ ಇಲ್ಲ, ತುಂಬ ಪೇನೂ ಇಲ್ಲ. ಸೊ 50-50. ಓಕೆ. ನೆಕ್ಸ್ಟ್ ಬಂದು ಫ್ಲೇವರ್ ವ್ಯಾಕ್ಸು. ಫ್ಲೇವರ್ ವ್ಯಾಕ್ಸಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಟೈಪ್ಸ್ ವ್ಯಾಕ್ಸ್ ಬರುತ್ತೆ. ಸೊ ಅದರಲ್ಲಿ ಬಂದು ಫ್ಲೇವರ್ ಮೀನ್ಸ್ ಅಂದರೆ ಇವಾಗ ನಿಮಗೆ ಆಲೂವೆರಾ ಫ್ಲೇವರ್ ಆಗ್ಬೋದು, ಗ್ರೀನ್ ಆ್ಯಪಲ್ ಫ್ಲೇವರ್ ಆಗ್ಬೋದು, ಸ್ಟ್ರಾಬೆರಿ ಫ್ಲೇವರ್ ಆಗ್ಬೋದು, ಡಿಫ್ರೆಂಟ್ ಟೈಪ್ಸ್. ಸೊ ಇದು ಬಂದು ನೀವು ಲಿಬೋಸಾಲೆಬಲ್ ವ್ಯಾಕ್ಸ್ ಅಂತ ಕರೀತಾರೆ. ಸೊ ಇದನ್ನು ಓನ್ಲಿ ಫಾರ್ ಡ್ರೈ ಸ್ಕಿನ್ಗೆ ಯೂಸ್ ಮಾಡಬೇಕು. ಓನ್ಲಿ ಫಾರ್ ಡ್ರೈ ಸ್ಕಿನ್. ಲಿಬೋಸಾಲ್ಯುಬಲ್ ವ್ಯಾಕ್ಸ್. ಸೊ ಇದರಲ್ಲಿ ಬಂದು ನಿಮಗೆ ಹಾಟ್ಲೆಸ್ ಇರುತ್ತೆ, ಪೇನ್ಲೆಸ್ ಇರುತ್ತೆ, ಟ್ಯಾನ್ 100% ರಿಮೂವ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಟ್ಯಾನ್ ರಿಮೂವ್ ಆಗುತ್ತೆ. ಸೊ ಹೇರ್ ಗ್ರೋತ್ ಇಸ್ ವೆರಿ ವೆರಿ ಸ್ಲೋ.